ಕನ್ನಡಿ ಒಳಗಿನ ಗಂಟು ಕೈಗೆ ದಕ್ಕಿತೆ. ವಿಸ್ತರಣೆ. ಕನ್ನಡಿ ಒಳಗಿನ ಗಂಟು ಕೈಗೆ ದಕ್ಕಿತೆ ಎಂಬುದು ಕನ್ನಡದ ಒಂದು ಅರ್ಥಗರ್ಭಿತ ಗಾದೆ. ಇದರ ನೇರ ಅರ್ಥವನ್ನು ನೋಡಿದಾಗ ಕನ್ನಡಿಯೊಳಗೆ ಕಾಣುವ ಗಂಟನ್ನು, ಅಂದರೆ ಕನ್ನಡಿಯ ಪ್ರತಿಬಿಂಬವನ್ನು ಕೈಯಿಂದ ಹಿಡಿಯಲು ಸಾಧ್ಯವೇ ಎಂದಾಗುತ್ತದೆ. ಸ್ಪಷ್ಟವಾಗಿ ಕನ್ನಡಿಯೊಳಗಿನ ಪ್ರತಿಬಿಂಬವು ಕೇವಲ ಒಂದು ಭ್ರಮೆ, ಅದನ್ನು ಎಂದಿಗೂ ಮುಟ್ಟಲು ಅಥವಾ ಹಿಡಿದಿಡಲು ಸಾಧ್ಯವಿಲ್ಲ. ಈ ಗಾದೆಯು ಜೀವನಕ್ಕೆ ಅನ್ವಯಿಸಿದಾಗ ಆಳವಾದ ಅರ್ಥವನ್ನು ನೀಡುತ್ತದೆ. ಇದು ಮುಖ್ಯವಾಗಿ ಕೇವಲ ಆಸೆಪಡುವುದು, ಕನಸು ಕಾಣುವುದು ಅಥವಾ ಕಲ್ಪನೆ ಮಾಡಿಕೊಳ್ಳುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಅವುಗಳನ್ನು ಕಾರ್ಯರೂಪಕ್ಕೆ ತರದಿದ್ದರೆ ಅವು ಎಂದಿಗೂ ನಿಜವಾಗುವುದಿಲ್ಲ ಎಂಬುದನ್ನು ತಿಳಿಸುತ್ತದೆ. ಇದರ ವಿಸ್ತೃತ ಅರ್ಥ ಹೀಗಿದೆ. ಭ್ರಮೆಯ ಅರಿವು. ಕನ್ನಡಿಯೊಳಗಿನ ಗಂಟು ಹೇಗೆ ನಿಜವಲ್ಲವೋ ಹಾಗೆಯೇ ನಮ್ಮ ಮನಸ್ಸಿನಲ್ಲಿ ಮೂಡುವ ಅನೇಕ ಆಸೆಗಳು ಅಥವಾ ಯೋಜನೆಗಳು ಕೇವಲ ಭ್ರಮೆಗಳಾಗಿ ಉಳಿದುಬಿಡುತ್ತವೆ. ಅವುಗಳನ್ನು ಕಾರ್ಯರೂಪಕ್ಕೆ ತರಲು ನಾವು ಪ್ರಯತ್ನಿಸದಿದ್ದರೆ ಅವು ಕನಸುಗಳಾಗಿ ಮಾತ್ರ ಉಳಿಯುತ್ತವೆ. ಕಾರ್ಯಪ್ರವೃತ್ತಿಯ ಅಗತ್ಯ. ಕೇವಲ ಆಲೋಚನೆಗಳು ಅಥವಾ ಮಾತುಗಳು ಫಲ ನೀಡುವುದಿಲ್ಲ. ಒಂದು ಗುರಿಯನ್ನು ಸಾಧಿಸಲು ಅದಕ್ಕಾಗಿ ಶ್ರಮಿಸಬೇಕು, ಸರಿಯಾದ ಯೋಜನೆ ರೂಪಿಸಬೇಕು ಮತ್ತು ಅದನ್ನು ಅನುಷ್ಠಾನಗೊಳಿಸಬೇಕು. ಕನ್ನಡಿಯೊಳಗಿನ ಗಂಟು ಎಂದರೆ ನಾವು ಕೇವಲ ನೋಡುವ, ಆಸೆಪಡುವ, ಆದರೆ ಅದನ್ನು ಪಡೆಯಲು ಯಾವುದೇ ಪ್ರಯತ್ನ ಮಾಡದ ಸಂಗತಿ. ವಾಸ್ತವ ಮತ್ತು ಕಲ್ಪನೆಯ ನಡುವಿನ ವ್ಯತ್ಯಾಸ. ಈ ಗಾದೆಯು ವಾಸ್ತವ ಮತ್ತು ಕಲ್ಪನೆಯ ನಡುವಿನ ವ್ಯತ್ಯಾಸವನ್ನು ಒತ್ತಿ ಹೇಳುತ್ತದೆ. ಕಲ್ಪನೆಗಳು ಸುಂದರವಾಗಿರಬಹುದು, ಆದರೆ ಅವುಗಳನ್ನು ವಾಸ್ತವದಲ್ಲಿ ಸಾಧಿಸಲು ನಿರಂತರ ಪರಿಶ್ರಮ ಬೇಕು. ಇಲ್ಲದಿದ್ದರೆ ಆ ಆಸೆಗಳು ಕನ್ನಡಿಯೊಳಗಿನ ಪ್ರತಿಬಿಂಬದಂತೆಯೇ ಮರೀಚಿಕೆಯಾಗಿ ಬಿಡುತ್ತವೆ. ನಿಷ್ಕ್ರಿಯತೆಗೆ ಎಚ್ಚರಿಕೆ. ಇದು ನಿಷ್ಕ್ರಿಯರಾಗಿರುವವರಿಗೆ ಒಂದು ಎಚ್ಚರಿಕೆಯಾಗಿದೆ. ಕೇವಲ ಕುಳಿತು ಕನಸು ಕಾಣುವುದರಿಂದ ಏನೂ ಪ್ರಯೋಜನವಿಲ್ಲ. ಕನಸುಗಳನ್ನು ನನಸಾಗಿಸಲು ಎದ್ದು ನಿಂತು ಕೆಲಸ ಮಾಡಬೇಕಾಗುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಕನ್ನಡಿ ಒಳಗಿನ ಗಂಟು ಕೈಗೆ ದಕ್ಕಿತೆ ಎಂಬ ಗಾದೆಯು ನಮ್ಮ ಆಸೆಗಳು ಮತ್ತು ಗುರಿಗಳು ಕೇವಲ ಕನಸುಗಳಾಗಿ ಉಳಿಯಬಾರದು, ಅವುಗಳನ್ನು ಸಾಧಿಸಲು ನಾವು ಕಾರ್ಯೋನ್ಮುಖರಾಗಬೇಕು ಎಂಬ ಸಂದೇಶವನ್ನು ನೀಡುತ್ತದೆ.